ಒಂಟಿ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡಲಾಗಿದೆ. ಗ್ಯಾಂಗ್ ರೇಪ್ ಅನ್ನ ಮಾಡಿ ಆ ವಿಡಿಯೋವನ್ನ ಕಿಡಿಗೇಡಿಗಳು ಇದೀಗ ಹರಿಬಿಟ್ಟಿದ್ದಾರೆ. ಜೂನ್ 3ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಒಂಟಿ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ, ಗ್ಯಾಂಗ್ ರೇಪ್ ವಿಡಿಯೋ ಹರಿಬಿಟ್ಟಿದ್ದಾರೆ ಇದೀಗ ಕಿಡಿಗೇಡಿಗಳು. ಜೂನ್ 3ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದಾವಣಗೆರೆಯ ಬಸವಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ. ಸುಮಾರು 10 ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಘಟನಾ ಸ್ಥಳಕ್ಕೆ ಎಸ್ಪಿ ಶೇಖರ್ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಒಂಟಿ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರುವಂತದ್ದು 10 ಜನನ್ನ ಇದೀಗ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಗ್ಯಾಂಗ್ ರೇಪ್ ಅನ್ನ ಮಾಡಿ ಆ ವಿಡಿಯೋವನ್ನ ಕೂಡ ಕಿಡಿಗೇಡಿಗಳು ಹರಿಬಿಟ್ಟಿದ್ದಾರೆ. ಜೂನ್ 3ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ದಾವಣಗೆರೆಯ ಬಸವಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ. ಸುಮಾರು 10 ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ನೋಡಿ, ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಅನ್ನೋದೇ ಇಲ್ವಾ? ಇತ್ತೀಚೆಗೆ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿತ್ತು. ಟೀ ಕುಡಿಯೋಕೆ ಹೋದಂತಹ ಸಂದರ್ಭದಲ್ಲಿ ಆಕೆಯನ್ನ ಕಿಡ್ನಾಪ್ ಮಾಡಿ ತದನಂತರ ಅತ್ಯಾಚಾರವನ್ನ ಮಾಡ್ತಾರೆ. ಅದು ಕೂಡ ತಡವಾಗಿ ಬೆಳಕಿಗೆ ಬರುತ್ತೆ. ಆಕೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಣ್ಣೀರನ್ನ ಹಾಕಿದ್ದಾದ್ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇವಾಗ 3ನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪೊಲೀಸರು ಇವಾಗ ಕಣ್ಬಿಟ್ಟು ನೋಡ್ತಾ ಇರುವಂತದ್ದು ಈ ವಿಚಾರವನ್ನ. ಇಷ್ಟು ದಿನ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲ್ಲ. ಯಾವಾಗ್ಲೂ ಕೂಡ ಜನಸಾಮಾನ್ಯರು ಹೇಳ್ತಾರೆ, ಪೊಲೀಸರು ಎಲ್ಲ ಮುಗ್ದೋದ್ಮೇಲೆ ಬರ್ತಾರೆ ಸ್ಥಳಕ್ಕೆ ಅಂತ. ಇಂಥ ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ಸ್ವಲ್ಪ ಸೂಕ್ಷ್ಮತೆಯನ್ನ ವಹಿಸಬೇಕಾಗತ್ತೆ. ಘಟನಾ ಸ್ಥಳಕ್ಕೆ ಇವಾಗ ಹೋಗಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವಾಗ ವಿಡಿಯೋ ಹರಿಬಿಟ್ರು ಆ ಕಿರಾತಕರು, ಆ ಕಿಡಿಗೇಡಿಗಳು, ಆ ಸಂದರ್ಭದಲ್ಲಿ ಹೋಗಿರುವಂತದ್ದು. ಇವರನ್ನ ಕಸ್ಟಡಿಗೆ ತೆಗೆದುಕೊಂಡ್ರೆ ಏನ್ ಬಂತು ಪ್ರಯೋಜನ? ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ. ಏನಾಗಲ್ಲ ಇದರಿಂದ. ಇವಾಗ ಗ್ಯಾಂಗ್ ರೇಪ್ ಮಾಡಿರೋ 10 ಜನ ನೀವು ಕಸ್ಟಡಿಗೆ ತೆಗೆದುಕೊಂಡ್ರೆ ನೆಕ್ಸ್ಟ್ ಏನೋ ಒಂದು ಇನ್ಯಾರೋ ಒಬ್ರು ಇದೇ ರೀತಿಯಾದಂತ ಕೃತ್ಯವನ್ನ ಮಾಡಿದಂತ ಸಂದರ್ಭದಲ್ಲಿ ಹೆದರ್ಕೊಳ್ಳೋದೇ ಇಲ್ಲ. ಬಿಡು, ಕಸ್ಟಡಿಗೆ ತೆಗೆದುಕೊಳ್ತಾರೆ, ವಿಚಾರಣೆಯನ್ನ ಮಾಡ್ತಾರೆ, 1-2-3 ವರ್ಷ ಜೈಲಿಗೆ ಇಡ್ತಾರೆ, ತದನಂತರ ಬಿಟ್ಟು ಕಳಿಸ್ತಾರೆ. ಆ ಒಂದು ಅಸಡ್ಡೆ ಬಂದ್ಬಿಡುತ್ತೆ. ಮೊಂಡ್ರಾಗ್ತಾರೆ ಅಂತಾರಲ್ಲ, ಆಗಂಗ ಆಗೋಗ್ಬಿಡ್ತಾರೆ. ಇದಕ್ಕೆ ಸರಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕಿಲ್ಲ ಅಂತ ಅಂದ್ರೆ ಈ ರೀತಿಯಾದಂತಹ ತಪ್ಪುಗಳು ಅಥವಾ ಹೆಣ್ಣು ಮಕ್ಕಳು ಒಂಟಿಯಾಗಿ ಓಡಾಡೋದಕ್ಕೂ ಕೂಡ ಹೆದರ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಒಂಟಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆಯಂತೆ. ಅದು ಕೂಡ ಜೂನ್ 3ನೇ ತಾರೀಕಿನಂದು ನಡೆದಿರುವಂತಹ ಘಟನೆ. ಇಷ್ಟು ದಿನ ಗೊತ್ತಾಗೇ ಇಲ್ಲ ಯಾರಿಗೂ ಕೂಡ. ಇವಾಗ ಆಕೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. 10 ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಷ್ಟೋ ಪೊಲೀಸರು ಕ್ರಮಗಳನ್ನ ತೆಗೆದುಕೊಳ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಆದ್ರೆ ಇಲ್ಲಿ ಮಾತ್ರ ಈ ರೀತಿಯಾದಂತಹ ನಿರ್ಲಕ್ಷ್ಯ ಧೋರಣೆ. ಎಲ್ಲ ಆಗೋಗಿದ್ದಾದ್ಮೇಲೆ ಪೊಲೀಸರು ಎಂಟ್ರಿ ಕೊಡುವಂಥದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಮ್ ಪ್ರಸಾದ್, ಜೂನ್ 3ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇವಾಗ ಬೆಳಕಿಗೆ ಬಂದಿದೆ. ಇಷ್ಟು ದಿನ ಏನು ಗೊತ್ತಾಗಿರ್ಲಿಲ್ವಾ ಅಂತ? ಸಾಮೂಹಿಕ ಅತ್ಯಾಚಾರ ಆಗಿರುವಂತದ್ದು, ಅದು ಕೂಡ 10 ಜನದಿಂದ. ಇವಾಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಖಾನ, ಏನು ದಾವಣಗೆರೆಯ ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಜೂನ್ 3ರಂದು ನಡೆದಂತಹ ಈ ಒಂದು ಸಾಮೂಹಿಕ ಅತ್ಯಾಚಾರ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಸ್ಪಿ ಶೇಖರ್ ಟೆಂಕಣ್ಣನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗ ಸದ್ಯ ಈ ಸಂಬಂಧ ಏನು ಸಂತ್ರಸ್ತ ಮಹಿಳೆಗೆ ಈಗಾಗಲೇ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸುಮಾರು 10 ಮಂದಿಯನ್ನ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ. ಏನು ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು ಯಾವ ರೀತಿ ಅಂದ್ರೆ, ಏನು ಈ ಘಟನೆ ನಡೆಸಿದಂತಹ ಏನು ಕಾಮಕರಿದ್ದಾರೆ, ಇವರು ಏನು ಈ 10 ಜನರ ಪೈಕಿ 4 ಜನರು ಏನು ಪ್ರಮುಖ ಆರೋಪಿಗಳು ಅಂತ ಹೇಳಲಾಗ್ತಿದೆ. ಇನ್ನು ಉಳಿದವರು ಏನು ಅವರ ಕೃತ್ಯ ನಡೆಸಿದಂತಹ ಘಟನೆಯನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ನಂತರ ಏನು ಈ ಒಂದು ಘಟನೆಗೆ ಗ್ರಾಮದಲ್ಲಿ ಹರಿದಾಡಿದೆ. ನಂತರ ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಪೊಲೀಸರಿಗೆ ಮಾಹಿತಿ ಬಂದಿದ್ದು ಪೊಲೀಸರು ಈಗ ಎಚ್ಚೆತ್ತುಕೊಂಡಿದ್ದು ತನಿಖೆ ನಡೆಸಿದ್ದಾರೆ. ಧನ್ಯವಾದಗಳು ರಾಮ್ ಪ್ರಸಾದ್ ಹೆಚ್ಚಿನ ಮಾಹಿತಿಗಾಗಿ.